ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಪ್ರಾಡಕ್ಟ್ಸ್ನ ಮೀಶೋದಿಂದ ತೊಗೊಂಡಿದ್ದೀನಿ. ಅದನ್ನೆಲ್ಲ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ವಿಡಿಯೋನ ನೋಡಿಬಿಟ್ಟು ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸಬರಾದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹಾಗಿದ್ರೆ ಮೊದಲನೇ ಪ್ರಾಡಕ್ಟ್ ಏನು ಅನ್ನೋದನ್ನು ನೋಡೋಣ. ಇದು ಏನಂದರೆ ಚಪಾತಿ ಲಟ್ಸೋವಂಥ ಮ್ಯಾಟು. ಇದು ಸಿಲಿಕಾನ್ದು, ತುಂಬ ಚೆನ್ನಾಗಿದೆ ನೋಡಿ. ನಾನು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಎಷ್ಟು ರೂಪಾಯಿ ಅಂತ ಹೇಳಿಬಿಟ್ಟು. ತುಂಬಾ ಕಡಿಮೆ ಬೆಲೆಗೆ ಇಷ್ಟು ಒಳ್ಳೊಳ್ಳೆ ಪ್ರಾಡಕ್ಟು ಸಿಗ್ತಾ ಇದೆ. ಹಾಗೆಯೇ ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಆಗಿಲ್ಲ, ನಾನೇ ತೊಗೊಂಡಿರುವಂಥದ್ದು ನಿಮ್ಮ ಜೊತೆ ರಿವ್ಯೂ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳಿ. ಈ ಮ್ಯಾಟ್ ಕೂಡ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಗ್ಲಾಸ್ ತಿಕ್ಕೋ ಅಂತ ಬ್ರಷು. ಗ್ಲಾಸ್ನ ತಿಕ್ಬಿಟ್ಟು ಜೊತೆಗೆ ವೈಪ್ ಕೂಡ ಮಾಡ್ಬೋದು. ಅದ್ರ ಜೊತೆಗೇ ವೈಪರ್ ಕೂಡ ಇದೆ ನೋಡಿ. ಮೇಲ್ಗಡೆಯಿಂದ ಬ್ರಷು ಹಾಗೆ ವೈಪರ್ ಇದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದು ಪಾತ್ರೆ ತೊಳೆಯುವಂತಹ ಸ್ಕ್ರಬ್ಬರ್ ಅಂತ ಹೇಳ್ಬೋದು. ಅಂದರೆ ಇವಾಗ ನಾವು ಸ್ಟೀಲ್ ಬ್ರಷ್ನ ಬಳಸ್ತೀವಲ್ವ, ಅದೆಲ್ಲ ಬಳಸಿದಾಗ ಕೆಲವೊಬ್ಬರಿಗೆ ಉಗುರಿಂದ ಅಂದರೆ ಉಗುರು ಸೈಡಲ್ಲಿರುವಂಥ ಚರ್ಮ ಎಲ್ಲ ಕಿತ್ತೋಗುತ್ತೆ. ಬಟ್ ಇದನ್ನು ಬಳಸೋದ್ರಿಂದ ಯಾವುದೇ ರೀತಿಯಾದಂಥ ಚರ್ಮ ಎಲ್ಲ ಕಿತ್ತೋಗೋದಿಲ್ಲ. ಬ್ರಷ್ಷು ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಏನಾದರೂ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತಲ್ವ, ಅದೆಲ್ಲ ಹೋಗಬೇಕಂದ್ರೆ ಸ್ವಲ್ಪ ಅದ್ರ ಮೇಲೆ ಪ್ರೆಷರ್ ಹಾಕಿ ತಿಕ್ಕಿದರೆ ಹೋಗುತ್ತೆ. ತುಂಬ ಏನು ಪ್ರೆಷರ್ ಹಾಕಿ ತಿಕ್ಕೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದರೊಟ್ಟಿಗೆ ಒಂದು ಕೋಂಬೋ ಆಫರಲ್ಲಿ ಒಂದು ಬ್ರಷ್ ಕೂಡ ಬಂದಿತ್ತು. ಅಂದರೆ ಇವಾಗ ಕಿಟಕಿ ಸೈಡ್ನಲ್ಲೆಲ್ಲ ಧೂಳು ಕೂತ್ಕೊಂಡಿರುತ್ತೆ, ಅಥವಾ ಸಂದಿನಲ್ಲೆಲ್ಲ ಧೂಳು ಕೂತ್ಕೊಂಡಿರುತ್ತೆ, ಮಿಕ್ಸಿ ಜಾರ್ನಲ್ಲಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಆ ಥರದ್ದೊಂದು ಬ್ರಷ್ ಕೂಡ ಇತ್ತು. ಅದ್ರ ಜೊತೆಗೇ 10 ಸ್ಕ್ರಬ್ಬರ್ ಜೊತೆಗೆ ಒಂದು ಬ್ರಷ್ ಕೂಡ ಆಫರ್ನಲ್ಲಿ ಇದೆ. ಬೇಕನ್ನೋರು ತೊಗೊಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ನೋಡಿ. ಇದು 4-in-1 ಕಂಟೈನರ್ ಅಂತ ಹೇಳ್ಬೋದು. 4 ಬಾಕ್ಸು, ಅಂದರೆ ಇದು ತೋರಿಸ್ತೀನಿ ಇವಾಗ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಅಂದರೆ 4 ರೀತಿಯಾಗಿರುವಂತಹ ಪದಾರ್ಥಗಳನ್ನು ಹಾಕಿಟ್ಕೊಬೋದು. ಅಂದರೆ ನಮಗೆ ಕಾಳು ಅದನ್ನೆಲ್ಲ 4 ಥರದ್ದು ಹಾಕಿಟ್ಕೊಬೋದು ನಾವು ಇದರಲ್ಲಿ. ಹಾಗೆಯೇ ಇದು ವಾಶ್ ಮಾಡೋದಕ್ಕೆ ಕೂಡ ಈಸಿ ಇದೆ. ಹಾಗೆಯೇ ಡಬ್ಬ ಕೂಡ ತುಂಬಾ ಚೆನ್ನಾಗಿದೆ. ಕಂಟೈನರ್ ತುಂಬ ಚೆನ್ನಾಗಿದೆ, ಪ್ಲಾಸ್ಟಿಕ್ ಅಂತೂ ನೋಡಿ. ಹಾಗೆ ಮೇಲ್ಗಡೆ ಕ್ಯಾಪ್ ಕೂಡ ಇದೆ ಅಲ್ವಾ, ಇದು 4 ಸೈಡ್ನಲ್ಲಿ ಕೂಡ ಓಪನ್ ಮಾಡ್ಕೊಬೋದು. ಅಂದರೆ ಇದು ಕಂಟೈನರಿಗೆ ಮುಚ್ಚಳ ಹಾಕಿಡೋದು ಬೇರೆ ಅಲ್ಲದೆ ಮೇಲ್ಗಡೆ ಒಂದೊಂದು ಧಾನ್ಯಕ್ಕೆ ಒಂದೊಂದು ರೀತಿಯಾಗಿರುವಂತಹ ಕ್ಯಾಪ್ ಬೇಕಲ್ವಾ. ಒಂದೇ ಕ್ಯಾಪ್ ಇದ್ದರೆ ಸರಿ ಆಗಲ್ಲ, ಅದಕ್ಕೋಸ್ಕರ ಬೇರೆ ಬೇರೆ ಆದಂಥ ಕ್ಯಾಪ್ ಕೂಡ ಇದೆ. ಇದು ನೋಡಿ, ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಬೋದು. ಆದರೆ ನಾನು ಇದನ್ನು ಇನ್ನೂ ಯೂಸ್ ಮಾಡಿಲ್ಲ. ಈ ಥರದ್ದು 4 ಬಾಕ್ಸನ್ನು ತಂದಿದ್ದೀನಿ. ಆದರೆ ಏನಾಗಬಹುದು ಅಂದರೆ ನನ್ನ ಪ್ರಕಾರ ಕಂಟೈನರೆಲ್ಲ ಏನೋ ಚೆನ್ನಾಗಿದೆ, ಆದರೆ ಅದಕ್ಕಾದ್ರೂ ಒಂದು ಹುಳ ಹಿಡಿತು ಅಂದರೆ ಎಲ್ಲದಕ್ಕೂ ಹಿಡಿಯೋ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ತೊಗೊಬೋದು. ಅಂದರೆ ಇದು ಕೆಳಗಡೆನಲ್ಲಿ ಅಷ್ಟೊಂದು ಗ್ಯಾಪ್ ಆಗಿ ಏನೂ ಉಳಿಯೋದಿಲ್ಲ, ಆದರೂ ಹೇಳೋದಕ್ಕಾಗಲ್ಲ ಅಲ್ವಾ. ಹುಳ ಒಂದಕ್ಕೆ ಬಂದುಬಿಟ್ರೆ ಸಾಕು, ಎಲ್ಲದಕ್ಕೂ ಹರಡ್ಕೊಳ್ಳೋ ಚಾನ್ಸಸ್ಸು ಕೂಡ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಥರ ಕಂಟೈನರು ನೋಡಿಬಿಟ್ಟು ಬೇಕಂದರೆ ಮಾತ್ರ ತೊಗೊಳ್ಳಿ. ಇದು ನೋಡಿ, ಸಿಂಕ್ ತೊಳೆಯೋಂಥ ಬ್ರಷ್ ಮತ್ತು ವೈಪರು. ಇದು ಕೂಡ ಕೊಂಬೋ ಆಫರ್ನಲ್ಲೇ ಇದೆ. ಇದು ನಾನು ಹಾಕಿರೋಂಥ ಕಲ್ಲರೇ ಬೇರೆ, ಆದರೆ ಬಂದಿರೋಂಥ ಕಲ್ಲರೇ ಬೇರೆ. ಆದರೆ ಕಲ್ಲರ್ ಕೂಡ ಚೆನ್ನಾಗಿದೆ. ಆದರೆ ಈ ಸಿಂಕ್ ತೊಳೆಯೋ ಬ್ರಷ್ನಲ್ಲಿ ಫಸ್ಟಿಗೆ ಒಂದು ಸಲ ತಿಕ್ಕಿದ ತಕ್ಷಣ ಅದರ ಮೇಲ್ಗಡೆ ಇರುವಂತಹ ಹಲ್ಲಿರುತ್ತಲ್ಲ, ಅದು ಒಂದು ಕಿತ್ತೋಯ್ತು. ಅದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಆದರೆ ವೈಪರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ವಿಷಯಕ್ಕೆ ಬಂದರೆ ವೈಪರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಸಿಂಕ್ ತೊಳೆಯೋ ಬ್ರಷ್ನಲ್ಲಿ ಅಂದರೆ ಅದು ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಬರುತ್ತೆ. ನೀವು ಬೇಕಂದರೆ ತರಿಸ್ಕೊಳ್ಳಿ. ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ನನಗೆ ತುಂಬ ಅಂದರೆ ತುಂಬ 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 ಇಷ್ಟವಾಗಿರೋಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಆಲ್-ಇನ್-1 ಏನು ಹೇಳ್ಬೋದು, ನ್ಯಾಪ್ಕಿನ್ ಅಂತಲೇ ಹೇಳ್ಬೋದು. ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಸಾಫ್ಟಾಗಿದೆ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ. ಇದು ಕೈ ಒರೆಸ್ಕೊಳ್ಳೋದಕ್ಕೆ ಅಥವಾ ಬೇಬಿ ಇದೆ ಅಂತ ಆದರೆ ಅವರಿಗೆ ಮೂಗು ಸೋರ್ತಾ ಇರುತ್ತಲ್ವ, ಆ ಟೈಮ್ನಲ್ಲಿ ಮೂಗು ಒರೆಸೋದಕ್ಕೆ ತುಂಬಾ ಮಾಡ್ಸಿರೋವಂತಹ ನ್ಯಾಪ್ಕಿನ್ ಅಂತ ಹೇಳ್ಬೋದು ಇದನ್ನು. ಹಾಗೆ ಕಿಚನ್ನಲ್ಲಿ ಪಾತ್ರೆ ಒರೆಸೋದಕ್ಕೆ ಅಂದರೆ ಹಸಿ ಪಾತ್ರೆ ಒರೆಸೋದಕ್ಕೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ತೊಗೊಬೇಕಾದ್ರೆ ಇದಕ್ಕೆ 148 ರುಪೀಸ್ ಏನೋ ಇತ್ತು. ಆದರೆ ಇವಾಗ ಸ್ವಲ್ಪ ಬೆಲೆ ಕಮ್ಮಿ ಆಗಿದೆ, ಒಂದು 7 ರೂಪಾಯಿನೋ ಕಮ್ಮಿ ಆಗಿದೆ. ಮೀಶೋನಲ್ಲಿ ಹೀಗೆ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಬಟ್ಟೆಗಳನ್ನು ಅರೇಂಜ್ ಮಾಡಿಡುವಂಥ ಬಾಕ್ಸ್ ಅಂತ ಹೇಳ್ಬೋದು. ಇದು ಕೂಡ ಕ್ವಾಲಿಟಿನಲ್ಲಿ ತುಂಬ ಚೆನ್ನಾಗಿದೆ. ನಾನು ತೊಗೊಂಡಿರುವಂಥ ಪ್ರಾಡಕ್ಟ್ನಲ್ಲಿ ಆಲ್ಮೋಸ್ಟ್ ಆಲ್ ಪ್ರಾಡಕ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆದರೆ ಕೆಲವೊಂದಿಷ್ಟು ಮಾತ್ರ ಅಷ್ಟೊಂದು ಚೆನ್ನಾಗಿಲ್ಲ.
ಇದಿಷ್ಟೇ ಅಲ್ಲ, ಮತ್ತು ತುಂಬ ರೀತಿಯಾದಂಥ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ನಾನು. ಆದರೆ ಎಲ್ಲದೂ ಕೂಡ ರಿವ್ಯೂ ಮಾಡಿಲ್ಲ, ಏಕೆಂದರೆ ಕೆಲವು ಪ್ರಾಡಕ್ಟನ್ನು ನಾನು ಈಗಾಗಲೇ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಹಾಗೆ ಕೆಲವೆಲ್ಲ ಏನಾಗಿದೆ ಅಂದರೆ ಒಂದೊಂದು ಸಲಕ್ಕೆ ಬಂದಿರೋದ್ರಿಂದ ಎಲ್ಲ ಪ್ರಾಡಕ್ಟ್ನ ಒಂದೇ ಸಲ ಇಟ್ಕೊಂಡ್ಬಿಟ್ಟು ನನಗೆ ರಿವ್ಯೂ ಮಾಡೋದಕ್ಕೆ ಆಗಿಲ್ಲ. ಮತ್ತೆ ಯಾವಾಗಲಾದರೂ ನಾನು ಟೈಮ್ ಆದಾಗ ಈ ಪ್ರಾಡಕ್ಟ್ಗಳನ್ನು ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ನ ನಿಮಗೆ ತೋರಿಸ್ತೀನಿ. ಇದು ಬಟ್ಟೆ ಸ್ಟೋರ್ ಮಾಡಿರುವಂತಹ ಬ್ಯಾಗು ಅಂತ ಹೇಳಿದ್ದಿಲ್ಲ, ಅಂದರೆ ಇದನ್ನು ಕಪಾಟ್ನಲ್ಲೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಅಂದರೆ ನಾವು ಇವಾಗ ಜೋಡಿಸಿಟ್ಟಾಗೆಲ್ಲ ಉರುಳಿ ಬೀಳ್ತಾ ಇರುತ್ತಲ್ಪ, ಆ ಟೈಮ್ನಲ್ಲಿ ಈ ಥರದ್ದನ್ನು ಹಾಕಿಬಿಟ್ಟು ಇಟ್ಕೊಂಡ್ಬಿಟ್ರೆ, ಅಂದರೆ ಒಂದ್ರ ಮೇಲೆ ಒಂದು ಬಾಕ್ಸನ್ನು ಕೂಡ ಇಟ್ಕೊಬೋದು ಇದನ್ನು. ಹಾಗೆಯೇ ಎದುರುಗಡೆ ಸೈಡ್ನಲ್ಲಿ ಓಪನ್ ಇರೋದ್ರಿಂದ ಎದುರುಗಡೆಯಿಂದನೇ ಬಟ್ಟೆ ಎಳ್ಕೊಳ್ಳೋದಕ್ಕೆ ಕೂಡ ಆಗುತ್ತೆ. ಹಾಗೆ ಯಾವ ಕಲರ್ ಬಟ್ಟೆ ಎಲ್ಲಿದೆ ಅನ್ನೋದು ಕೂಡ ನಮಗೆ ಸರಿಯಾಗಿ ಗೊತ್ತಾಗುತ್ತೆ. ಈ ರೀತಿ ಆಗಿಬಿಟ್ಟು ಮೇಲ್ಗಡೆಯಿಂದ ಒಂದು ಕ್ಯಾಪ್ ಕೂಡ ಇದೆ, ಇದಕ್ಕೆ ಈ ರೀತಿಯಾಗಿ ಇಡೋದಷ್ಟೇ. ಮತ್ತೆ ಮೇಲ್ಗಡೆ ಬಟ್ಟೆ ಈ ರೀತಿ ಬಾಕ್ಸನ್ನ ಇಟ್ಕೊಳ್ತಾ ಹೋಗ್ಬೋದು. ಇದನ್ನು ನೋಡಿ, ಇದು ಇನ್ನೊಂದು ಕಿಚನ್ ಮ್ಯಾಟು, ಅಂದರೆ ಕಿಚನ್ ಕೌಂಟರ್ ಮೇಲೆ ನಾವು ಹಾಕ್ಕೊಳ್ಳುವಂತಹ ಮ್ಯಾಟ್ ಅಂತ ಹೇಳ್ಬೋದು. ಅಂದರೆ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇದ್ರ ಮೇಲೆ ಒಣ ಹಾಕೋದಕ್ಕೆ ಇಟ್ಕೊಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದು ನೋಡಿ, ಇದು ಒಂದು 6 ಮ್ಯಾಟ್ ಬಂದಿದೆ ನನಗೆ. ಇದು ಕೂಡ ಕಡಿಮೆ ರೇಟಿಗೆ ನನಗೆ ಸಿಕ್ಕಿರುವಂಥದ್ದು. ಇದು ಕೂಡ ಅಷ್ಟು ಚೆನ್ನಾಗಿದೆ. ಸಣ್ಣ ಮ್ಯಾಟ್ ಅಷ್ಟೊಂದಾಗಿ ಏನು ಇಷ್ಟ ಆಗಿಲ್ಲ ನನಗೆ, ಆದರೆ ಅದರ ಲಾಂಗ್ ಮ್ಯಾಟ್ ಇದೆ ನೋಡಿ, ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಆ ಲಾಂಗ್ ಮ್ಯಾಟು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗಿರುವಂಥ ಮ್ಯಾಟ್ ಅಂತಲೇ ಹೇಳ್ಬೋದು. ಈ 4 ಮ್ಯಾಟ್ಗಿಂತ ಅವೆರಡು ಲಾಂಗ್ ಮ್ಯಾಟ್ ಇದೆ ಅಲ್ಲ, ಒಂದು ಲಾಂಗ್ ಮ್ಯಾಟು, ಒಂದು ಲಾಂಗ್ ಮ್ಯಾಟಿನ ಕಲ್ಲರೇ ಇನ್ನೊಂದು ಅದ್ರ ಒಟ್ಟಿಗೆ ಇರುವಂಥದ್ದು. ಆ ಲಾಂಗ್ ಮ್ಯಾಟಿಗೆ ಇದು ಕೊಂಬೋ ಆಫರ್ನಲ್ಲಿ ಬಂದಿರುವಂಥದ್ದು. ಇವಾಗ ತೋರಿಸ್ತಾ ಇದ್ದೀನಲ್ವ, ಇದು ಲಾಂಗ್ ಮ್ಯಾಟ್ ಅಂದರೆ ತುಂಬಾ ಲಾಂಗ್ ಏನಿಲ್ಲ ಇದು. ಇದು ಇನ್ನೊಂದು ಶಾರ್ಟ್ ಮ್ಯಾಟು, ಇದರೊಟ್ಟಿಗೆ ಬಂದಿರೋ ಅಂಥದ್ದು. ಇದೇ ಕಲರಿಂದು ಇನ್ನೊಂದು ಇದೆ ಅಲ್ವಾ, ಅದು ಲಾಂಗ್ ಮ್ಯಾಟು. ಇದು ಕ್ವಾಲಿಟಿನಲ್ಲಿ ಚೆನ್ನಾಗಿದೆ. ಲಾಂಗ್ ಮ್ಯಾಟಿಗೆ ಬಂದಿರುವಂಥ ಮತ್ತೊಂದು ಮ್ಯಾಟ್ ಇದು. ಈ ಲಾಂಗ್ ಮ್ಯಾಟ್ ನೋಡಿ, ನಮ್ಮದು ಒಂದು ಕೈ ಅಷ್ಟು ಉದ್ದ ಇದೆ ಲಾಂಗ್ ಮ್ಯಾಟ್. ಅಂದರೆ ತುಂಬ ಚೆನ್ನಾಗಾಗುತ್ತೆ, ನಮಗೆ ಬಾತ್ರೂಮ್ ಹತ್ರ ಹಾಕೊಬೋದು, ಇಲ್ಲ ಕಿಚನ್ನಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಅಲ್ಲಿ ಕೂಡ ಹಾಕೊಬೋದು. ತುಂಬ ಚೆನ್ನಾಗಿದೆ. ಮೇಲ್ಗಡೆಯಿಂದ ಒಂಥರ ಬಟ್ಟೆ ರೀತಿಯಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇಕನ್ನೋರು ಹೋಗಿ ತಗೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇರುವಂಥ ಪ್ರಾಡಕ್ಟು ಎಲ್ಲ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ, ಬೇಕಂದರೆ ಅಲ್ಲಿಂದ ಕೂಡ ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಬೋದು. ಲಾಸ್ಟ್ ಒನ್ ಇದು ಏನಪ್ಪ ಅಂದರೆ, ನಮಗೆ ಕೌಂಟರ್ ಟ್ಯಾಬ್ ಮೇಲೆ ಎಣ್ಣೆ ಡಬ್ಬಿ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ, ಎಣ್ಣೆ ಡಬ್ಬಿ, ಉಪ್ಪು, ಇಲ್ಲಾಂದರೆ ಟೀ ಪುಡಿ ಡಬ್ಬ, ಈ ರೀತಿ ಏನಾದರೂ ಇಟ್ಕೊಬೋದು ನೀವು. ಇದು ಕೂಡ ಕ್ವಾಲಿಟಿನಲ್ಲಿ ತುಂಬ ಚೆನ್ನಾಗಿದೆ. ಕೆಳಗಡೆ 4 ಬುಷ್ ಕೂಡ ಇದೆ. ನಾನು ನಿಮಗೆ ತೋರಿಸಿರುವಂಥ ಎಲ್ಲ ಐಟಮ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗಿರೋ ಪ್ರಾಡಕ್ಟ್ ಅಂದರೆ ಒಂದು ಆ ಮ್ಯಾಟು, ಹಾಗೆ ಇದೊಂದು, ಹಾಗೆ ಕೈ ಒರೆಸುವಂಥ ಬಟ್ಟೆ. ಇದು ತುಂಬಾ ನನಗೆ ತುಂಬ ಇಷ್ಟ ಆಗಿರುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಾಗಂತ ಬೇರೆ ಉಳಿದಿರೋ ಪ್ರಾಡಕ್ಟ್ ಕೂಡ ಚೆನ್ನಾಗಿಲ್ಲ ಅಂತ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಆದರೆ ಕೆಲವು ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ನಿಮಗೆ ಹೇಗೆ ಅನಿಸುತ್ತೆ, ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ತೊಗೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕೆಲವು ಪ್ರಾಡಕ್ಟ್ನ ನಾನು ಮೀಶೋಯಿಂದ ತರಿಸ್ಬಿಟ್ಟು ಯೂಸ್ ಕೂಡ ಮಾಡ್ತಾಯಿದ್ದೀನಿ. ಅದರದ್ದು ನಿಮಗೆ ಯಾವ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅದರದ್ದು ಲಿಂಕ್ ಬೇಕು, ಹಾಗೆ ಅದ್ರ ಕ್ವಾಲಿಟಿ ಹೇಗಿದೆ ಅನ್ನೋದು ಅದೆಲ್ಲ ಬೇಕು ಅನ್ನೋದಾದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ನಾನು ಯೂಸ್ ಮಾಡ್ತಿರುವಂತಹ ಪ್ರಾಡಕ್ಟ್ನ ನಿಮಗೆ ತೋರಿಸ್ತೀನಿ, ಜೊತೆಗೆ ಪ್ರಾಡಕ್ಟ್ ಹೇಗಿದೆ ಅನ್ನೋದು ಕೂಡ ನೋಡ್ಕೊಬೋದು ನೀವು. ಜೊತೆಗೆ ಇದಿಷ್ಟು ಪ್ರಾಡಕ್ಟ್ನಲ್ಲಿ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ, ಹಾಗೆ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕೊನೆ ಮಾಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಬೈ ಬಾಯ್.